ವಾಡಿಸಿ ಮೈಜಗಿದರೆ ವಿಷ್ಣುಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು. ಶತಶತಮಾನಗಳಿಂದ ತುಳಿತಕ್ಕೊಳಗಾದ ಜನಾಂಗಕ್ಕೆ ಮಾತು ದೊರೆತು ಬಹುಶಃ ಬಸವಣ್ಣನವರಿಂದ. ಬಸವಣ್ಣನವರು ಮಾತಿಲ್ಲದವರೆಗೆ ಮಾತಾಡರು, ದನಿಯಿಲ್ಲದವರೆಗೆ ದನಿಯಾದರು. ಮೂಕವಾಗಿದ್ದಂಥ ಹೆಣ್ಣು ದನಿಯೆತ್ತಿ ಮಾತನಾಡೋದು ಬಹುಶಃ ಆ ಕಾಲಘಟ್ಟದಲ್ಲಿ ಅಂತ ನಾನು ಭಾವಿಸ್ತೇನೆ. ಇಂಥ ಶರಣರು ನೀಲಮ್ಮ, ನಾಗಮ್ಮ, ಅಕ್ಕಮ್ಮ, ಕದರೆರೆಮ್ಮವ್ವೆ, ಕೇತ್ರದೇವಿ, ಮಸನಮ್ಮ, ಗೊಗ್ಗವ್ವೆ ಎಂಥ ಚಿಂತನೆಗಳನ್ನು ಈ ನೆಲದಲ್ಲಿ ಮೂಡಿಸಿದರು. ಪ್ರಭುವನ್ನು ಪ್ರಶ್ನಿಸುವ ಮಟ್ಟಕ್ಕೆ ಅಲ್ಲಮನನ್ನು ಪ್ರಶ್ನಿಸುವಂಥದ್ದು. ಅಲ್ಲಮನ ಜಗತ್ತು ಕಂಡಂತಹ ಮಹಾನ್ ಜ್ಞಾನಿ. ಯಾವುದನ್ನು ತಿರಸ್ಕರಿಸ್ತೇನೆ, ಯಾವುದನ್ನು ಪುರಸ್ಕರಿಸ್ತೇನೆ, ಇದು ಬಹಳಷ್ಟು ಮುಖ್ಯ. ಬಸವಣ್ಣನವರ ಮಾನವೀಯ ಸ್ಪರ್ಶ ಕಾಲ ಮಡಕೆಯಲ್ಲಿ ಹೋಗ್ತದೆ. ಬರೀನವರ ಕಳೆಯಲ್ಲಂದು ವಚನಗಳನ್ನು ಕಟ್ಟುವಂತ ಚೆನ್ನ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ನಾಡಿನ ಖ್ಯಾತ ಸುತ್ತೂರು ಮಠಾಧ್ಯಕ್ಷರು, ಸರ್ಕಾರದ ಸಮಸಮ ಶಾಲೆ ಕಾಲೇಜುಗಳನ್ನು ತೆಗೆಯುವ ಮೂಲಕ ದಕ್ಷಿಣ ಕರ್ನಾಟಕದ ದೊಡ್ಡ ಪರಂಪರೆಯನ್ನೇ ಬೆಳೆಸಿಕೊಂಡು ಬಂದಿರುವಂಥ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಭಾಲ್ಕಿ ಬಸವಲಿಂಗ ಪಟ್ಟಾಧ್ಯಕ್ಷರವರೇ, ಪೂಜ್ಯರು, ಅನುಭಾವಿಗಳು, ನಡೆದಾಡುವ ದೇವರೆಂದೇ ನಮ್ಮ ಭಾಗದಲ್ಲಿ ಖ್ಯಾತರಾದಂಥ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರೇ, ನಮ್ಮ ಅಪರೂಪ ಮೊನ್ನೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದೇವನೂರು ಮಹಾದೇವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟರು. 3 ಮಂದಿ ಕೊಟ್ಟರು, 100 ಮಂದಿಗಲ್ಲ, 3 ಮಂದಿಗೆ. ಅದರಲ್ಲಿ ದೇವನೂರು ಮಹಾದೇವ ಬಹಳ ಅಪರೂಪದ ವ್ಯಕ್ತಿಗಳು. ನಮ್ಮಲ್ಲಿ ಕುವೆಂಪು, ಬೇಂದ್ರೆ, ಅಡಿಗ, ನಂತರ ಹೆಸರು ಬರೋದೇ ದೇವನೂರು ಮಹಾದೇವ್. ಬಂಡಾಯ, ದಲಿತ, ನೆಲದ ಮಕ್ಕಳ ಮಣ್ಣಿನ ವಾಸನೆಗೆ ಅವರ ಕುಸುಮಬಾಲೆ ಅನ್ನೋ ಪುಸ್ತಕ, ಅವರ ಬರಹ ಬಹಳ ಅದ್ಭುತ. ಅವರ ಸಹೋದರರಾದಂಥ ಗಣೇಶ್ ಗುಡಿಯಲ್ಲಿ ಇಂಜಿನಿಯರ್ ಆಗಿರುವಂಥ ತಮ್ಮ ಅಪರೂಪದ ಮಾತುಗಳಿಂದ ನಮ್ಮನ್ನು ಸಂತೋಷಪಡಿಸಿದಂಥ ಶಂಕರ ದೇವನೂರವರೇ, ಖಲೀಲ್ ಗಿಬ್ರಾನ್ ಅಂತ ಹೇಳಿ ನಮ್ಮಲ್ಲಿ ದೊಡ್ಡ ಪ್ರವಾದಿ. ಅವನ ಕಥೆಗಳ ಮೂಲಕನೇ ಜನಗಳ ಮನಸ್ಸನ್ನು ತಿತ್ತಿದ್ದ. ಕೆಲವು ಜನ ಹೋಗಿ ಕೇಳಿದ್ರು, ಗುರುವೇ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರು. ಅವನು ಹೇಳ್ದ, ಪ್ರೀತಿ ಅಂದ್ರೆ ನೋವಾ, ಪ್ರೀತಿ ಅಂದ್ರೆ ಬ್ಯಾನಿ, ಪ್ರೀತಿ ಅಂದ್ರೆ ಕಷ್ಟ, ಪ್ರೀತಿ ಅಂದ್ರೆ ತ್ರಾಸ. ಹಿಂಗೆ ಹೇಳಿದ್ರೆ ಏನ್ ತಿಳಿಬೇಕ್ರಿ ನಮಗಂತ? ಉದಾಹರಣೆ ಕೊಟ್ಟು ಹೇಳ್ರಿ ಅಂತ. ಒಬ್ಬ ರೈತ ಇದ್ದ, ಹೊಳಿದಂಡಿ ಹೊಲ, ಜೋಳ ಬಿತ್ತದ, ಬಹಳ ಚಲೋ ಜೋಳ ಬಂತು, ತೆನಿ ಇಂತಿಂತ ತೆನಿ ಅದು ಸುಗಾಡ್ತಿತ್ತು. ರೈತನಿಗೆ ಬಹಳ ಆನಂದ ಆಯ್ತು. ಆ ತೆನಿ ಮುದ್ದು ಕೊಟ್ಟ, ಎದಿಗೆ ಹಚ್ಕೊಂಡ, ಜೋಳ ದಂಟ ತೆನಿ ಅಂದು ಎಷ್ಟು ಪ್ರೀತಿ ಮಾಡ್ತಾನಪ್ಪ ರೈತ ನಮ್ಮನ್ನ ಅಂದು. ಮುಂದೆ ಯುಗಾದಿ ಬಂತು, ಜೋಳ ಒಣಗಿತು, ಹುಡುಗರು ತಗೊಂಡು ಆ ಕಾಳು ಹಚ್ಚಿ ಕರ ಕರ ಕೊಯ್ದು ಎಲ್ಲ ಅವನು ಸಿವುಡು ಕಟ್ಟಿ ಗೂಡು ಹಾಕದ. ಜಾಳ ಮಾತಾಡದು ಅಂತ ಪ್ರೀತಿ ಮಾಡ್ತಾನಂದು ಏನೋ ಮಾರ ಉಸಿರುಗಡ್ತದಲ್ಲ. ಆಗ ಹೇಳಿದಂತ ಒಬ್ಬ ಜ್ಞಾನಿ, ಪ್ರೀತಿ ಅಂದ್ರೆ ಉಸಿರುಗಟ್ಟದಪ್ಪ ಅದು. ತೆನೆ ಮುರಿದು ಕಣದಾಗ ಹಾಕಿ ಬೆಳ್ಳತನ ಹಂಚಿ ಹೊಡೆದ್ರು, ಕಾಳು ಬೇರೆ ತೆನಿ ಬೇರೆ ಆಯ್ತು, ಜಾಳ ಅಂದು ಅಂತ. ಏನೋ ಮಾರಯ್ಯ, ಪ್ರೀತಿ ಅಂದ್ರೆ ನಮ್ಮನ್ನ ತುಳಿಸ್ತಾನಲ್ಲ. ಹೌದು, ಪ್ರೀತಿ ಅಂದ್ರೆ ತುಳಿಸ್ಕೊಳ್ಳೋದನ್ನು ತೂರಿದ್ರು, ರಾಶಿ ಆಯ್ತು, ಚೀಲ ತುಂಬಿದ್ರು, ಮನಿ ತಂದು ಹಾಕಿದ್ರು. ಹೆಣ್ಮಕ್ಳು ಹಸನ ಮಾಡಿ ಎದರ ಕೂತ್ಕೊಂಡು ಗರ 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 ಜೋಳ ಬೀಸಿದ್ರು. ಜೋಳ ಅಂದು ಅಂತ. ಏನೋ ಮಾರ, ರೈತ ಅಂದ್ರೆ ನಮ್ಮನ್ನೆಲ್ಲ ನುಚ್ಚು ಮಾಡ್ದ, ಹಿಟ್ಟು ಮಾಡನಲ್ಲ. ಹೌದಪ್ಪ, ಪ್ರೀತಿ ಅಂದ್ರೆ ನುಚ್ಚಾಗುದ, ಹಿಟ್ಟಾಗುದ. ಹಿಟ್ಟು ಸಾಣಿಸ್ಕೊಂಡು ಕೊಮ್ಮಣಿಗೆ ಹಾಕೊಂಡು ಸುಡು ನೀರು ಹಾಕಿ ನಾದಿ ಪಟ 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 ರೊಟ್ಟಿ ಬಡಿದ್ರು. ಹಂಸಿನಾಗ ಹೋಗದ್ರ ದಪ್ಪನ್. ಆಗ ಹೆಣ್ಮಕ್ಳು ಕಾರಣ ಬಂದನ್. ಇಟತನ ಭಾಳ ಎಲ್ಲ ತ್ರಾಸ್ ತಗೊಂಡದ. ಈ ರೊಟ್ಟಿ
ಸುಟ್ಕೊಂಡದ ಅಂತೇಳಿ ಒಂದೀಟ ನೀರಾಗ ಬಟ್ಟಿ ಎತ್ತಿ ಜಗದ್ಗುರು ಮಹಾಸ್ವಾಮಿಗಳವರು, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹಾಗೂ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ, ಎಲ್ಲ ಗಣ್ಯಾತಿ ಗಣ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಈ ನಾಡಿಗಷ್ಟೇ ಇಲ್ಲ, ಇಡೀ ಜನ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ಪ್ರಾಣಿ ಸಂಕುಲಕ್ಕೆ, ಪಕ್ಷಿ ಸಂಕುಲಕ್ಕೂ ಅಷ್ಟೇ ಪರಿಚಿತರಾಗಿರ್ತಕ್ಕಂತಹ, ಜನಮಾನಸದಲ್ಲಿ ಒಂದು ಅದ್ಭುತವಾದಂತಹ ಪ್ರಭೆಯನ್ನು ಬೀರಿ ತನ್ಮೂಲಕವಾಗಿ ಜನಮಾನಸದಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬಿಜಾಪುರದಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥದ್ದು ತುಂಬ ವಿಶೇಷವಾದ ಸಂಗತಿಯಾಗಿದೆ. ಹಾಗೆ ನಮ್ಮ ದೇವನೂರು ಶಂಕರ್ ಅವರು ಮಾತನಾಡ್ತಾ ಇದ್ದರೆ ಅವರು ಮಾತನಾಡ್ತಾ ಇದ್ದಾರೋ ಅಥವಾ ಹಾಡ್ತಾ ಇದ್ದಾರೋ ಅಂತ ಗೊತ್ತಾಗದ ಹಾಗೆ ಹಾಡು ಮಾತುಗಳಲ್ಲಿ ಸಮನ್ವಯ ಮಾಡಿ ಹೇಗೆ ಒಂದು ಸಂಗೀತವನ್ನು ಕೇಳಿದ್ರೆ ಅದನ್ನು ಆಸ್ವಾದಿಸಬೇಕು ಅಂತ ಅನ್ನುತ್ತೋ ಹಾಗೆ ಸಂಗೀತ ಸ್ವರೂಪವಾದಂತಹ ಮಾಧುರ್ಯವಾದ ಮಾತುಗಳಿಂದ ಬಸವಾದಿ ಪ್ರಮುಖರ ಸಂದೇಶಗಳನ್ನು ನಾಡಿಗೆ ನೀಡುವಂಥದ್ರಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಒಂದು ವಿಶೇಷವಾದಂತಹ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಅಕ್ಕ ಅನ್ನಪೂರ್ಣ ಅವರು ಬೀದರ್ನಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ. ಎಸ್ ಪಾಟೀಲ್ ಬಂದಿದ್ದಾರೆ. ನಮ್ಮ ಬಸವರಾಜ್ ಹೊರಟ್ಟಿಯವರು, ಇತರ ಎಲ್ಲ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಶೋಭೆಯನ್ನು ತಂದಿದೆ ಹಾಗೆ ಅಂತೇಳಿ